ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗಂ ಗಂ ಗಣನಾನ್ತ್ವ ಗಣಪತಿಗಂ ಅವಾಮಹಿ ಕವಿಂ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಶೃಣ್ವನ್ನೋದಿಭಿಸ್ಸೇದಸಾದನಂ. ಶ್ರೀಮಾತಾ ಶ್ರೀಮಹಾರಾಜ್ಞೇ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನೇಕುಂಡಸಂಬೋಧಾ ದೇವಕಾರ್ಯ ಸಮದ್ಯತೆ ಶ್ರೀಲಲಿತದ್ರವರಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ಪ್ರತಿ ವಾರದಂತೆ ವಾರ ಭವಿಷ್ಯ 1 ಫೆಬ್ರವರಿ ಬಂದುಬಿಟ್ವಿ. 1/2/2026ರಿಂದ 7/2/2026 ವಾರ ಭವಿಷ್ಯ. ಈ ವಾರದಲ್ಲಿ ವಾರ ಆರಂಭದಲ್ಲಿಯೇ ಮಾಘ ಮಾಸದ ಪೌರ್ಣಮಿ ಇರ್ತಕ್ಕಂಥದ್ದು ಬಹಳ ವಿಶೇಷ. 1/2/2026 ಭಾನುವಾರ ಸತ್ಯನಾರಾಯಣ ಪೂಜೆ ಮತ್ತು ಮಾಘ ಮಾಸದ ಹುಣ್ಣಿಮೆ ಅಂತಕ್ಕಂಥದ್ದಿರುವಂಥದ್ದು ಭಾನುವಾರ ಬಂದಿರೋದ್ರಿಂದ ಶಿವಯ್ಯನಿಗೆ ಅಭಿಷೇಕವನ್ನು ಮಾಡುವಂಥದ್ದು ಬಹಳ ವಿಶೇಷವಾದಂಥ ಒಂದು ಫಲವನ್ನು ಕೊಡುತ್ತೆ. ಅದರಲ್ಲೂ ಕೂಡ ಈ ಸರ್ಕಾರಿ ಕೆಲಸ ಕಾರ್ಯಗಳಾಗಬೇಕು, ರಾಜಕಾರಣಿಗಳದ್ದೇನೋ ಕೆಲಸ ಆಗಬೇಕು, ಸರ್ಕಾರಿ ಟೆಂಡರಿಗೆ ಸಂಬಂಧಪಟ್ಟಂತೆ ಅನುಕೂಲ ಆಗಬೇಕು, ಸರ್ಕಾರಿ ಟೆಂಡರ್ ಬಿಲ್ಗಳು ಪಾಸ್ ಆಗಬೇಕು, ಮತ್ತು ಏನಾದರೂ ಗೌರ್ಮೆಂಟಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಯಾವುದೋ ಮುಖ್ಯವಾದ ಕೆಲಸ ಆಗಬೇಕು ಅನ್ನೋ ರೀತಿಯಲ್ಲಿರುವಂಥವ್ರು, ಮತ್ತು ಪದೇ ಪದೇ ಬಿ ಪಿ ವ್ಯತ್ಯಾಸ ಆಗ್ತಾಯಿದೆ ಅನ್ನೋ ರೀತಿಯಾದಂಥ ಸ್ಥಿತಿ, ಸ್ಪೈನಲ್ ಕಾರ್ಡಿಗೆ ಸಂಬಂಧಪಟ್ಟಂಥ ಅನಾರೋಗ್ಯವಾದ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು, ಕೆಂಪು ರಕ್ತ ಕಣ ಕಡಿಮೆ ಆಗ್ತಕ್ಕಂಥದ್ದು, ದೇಹದಲ್ಲಿ ರಕ್ತದ ಪ್ರಮಾಣ ಕಡಿಮೆ ಆಗ್ತಕ್ಕಂಥ ಒಂದು ಪರಿಸ್ಥಿತಿಗಳು, ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಕ್ಕಂಥದ್ದು, ವಿಟಮಿನ್ ಡಿ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಕಡಿಮೆ ಆಗುವಂಥ ಸಂದರ್ಭಗಳು, ಮತ್ತು ತುಂಬ ಅರ್ಧಲೆ ನೋವು ಬರತಕ್ಕಂಥದ್ದು, ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳಾಗ್ತಕ್ಕಂಥ ಒಂದು ಪರಿಸ್ಥಿತಿಗಳು, ಮತ್ತು ಮೇಲಧಿಕಾರಿಗಳಿಂದ ಸಮಸ್ಯೆಗಳಾಗ್ತಾಯಿದೆ. ಈ ಪರಿಸ್ಥಿತಿ ಇರುವಂಥವ್ರು ಅಥವಾ ಈ ಸಮಸ್ಯೆ ಇರ್ತಕ್ಕಂಥವ್ರು ಈ ಮಾಘ ಮಾಸದ ಭಾನುವಾರ ಬರ್ತಕ್ಕಂಥ ಪೌರ್ಣಮಿ ದಿವಸ ಶಿವಯ್ಯನಿಗೆ ಏಕವಾರ ರುದ್ರಾಭಿಷೇಕವನ್ನು ಮಾಡುವಂಥದ್ದು ಮತ್ತು ಬಿಲ್ವಾಷ್ಟೋತ್ರವನ್ನು ಮಾಡೋದ್ರಿಂದ ಈ ಸಮಸ್ಯೆಗಳಿಗೆ ಒಂದು ತಕ್ಕ ಮಟ್ಟಿಗೆ ಒಂದು ರಕ್ಷಣೆ ಅಥವಾ ಆ ಸಮಸ್ಯೆಯಿಂದ ಈಚೆಗೆ ಬರೋದಕ್ಕೆ ದಾರಿ ಅಂತಕ್ಕಂಥದ್ದು ಸಿಗುತ್ತೆ ಮಾಡಿ. ಇನ್ನು 3/2/2026 ಮಂಗಳವಾರ ಕುಂಭ ರಾಶಿಗೆ ಬುಧ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಯಾಕಂದರೆ ಮಕರ ರಾಶಿನಲ್ಲಿದ್ದಾನೆ, ಈಗಾಗಲೇ ಕುಂಭ ರಾಶಿಗೆ ಹೋಗ್ತಾನೆ. 5/2/2026 ಗುರುವಾರ ಅದೇ ಕುಂಭರಾಶಿಗೆ ಶುಕ್ರ ಪ್ರವೇಶ, ಅಂದರೆ ಲಕ್ಷ್ಮೀನಾರಾಯಣ ಯೋಗ ಅಂತಕ್ಕಂಥ ರೀತಿಯಲ್ಲಿ ಪ್ರಾಪ್ತಿಯಾಗತ್ತೆ ಕೆಲವೊಂದು ರಾಶಿಗಳವರಿಗೆ. ಯಾಕಂದರೆ ಶುಕ್ರ ಭಾಳ ಬಲ ಪಡ್ಕೊಳ್ತಾನೆ ಅಲ್ಲಿ. ಹಾಗಾಗಿ ಇನ್ನು ಸಂಕಷ್ಟರ ಚತುರ್ಥಿಯೂ ಇರ್ತಕ್ಕಂಥದ್ದು ಅವತ್ತಿನ ದಿವಸವೇ. ಚಂದ್ರೋದಯ ಬಂದು ರಾತ್ರಿ 9:33 ವರೆಗೆ ಇರ್ತಕ್ಕಂಥದ್ದು, ಅಲ್ಲ 33 ನಿಮಿಷಕ್ಕೆ, 9:33 ಚಂದ್ರೋದಯವಾಗ್ತಕ್ಕಂಥದ್ದು. ಇಷ್ಟು ಈ ವಾರದಲ್ಲಿ ಬರ್ತಕ್ಕಂಥ ವಿಶೇಷಗಳು. ಗ್ರಹಗತಿಗಳ ಸ್ಥಿತಿಗತಿಗಳು ನಿಮಗೆಲ್ಲವೂ ಕೂಡ ಗೊತ್ತಿರುವಂಥದ್ದೇ. ಮಿಥುನ ರಾಶಿನಲ್ಲಿ ವಕ್ರಗುರು ಇರ್ತಕ್ಕಂಥದ್ದು, ಚಂದ್ರ ಬಂದು ಕಟಕ, ಸಿಂಹ, ಕನ್ಯಾ ರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ. ಸಿಂಹ ರಾಶಿನಲ್ಲಿ ಕೇತು ಇರ್ತಕ್ಕಂಥದ್ದು. ಮಕರ ರಾಶಿನಲ್ಲಿ ರವಿ, ಕುಜ, ಶುಕ್ರ, ಬುಧ ಇರ್ತಕ್ಕಂಥದ್ದು. ಶುಕ್ರ ಬುಧ ವಾರ ಮಧ್ಯಭಾಗದಿಂದ ಬದಲಾವಣೆಗಳಾಗ್ತಾರೆ, ಹೇಳಿದ್ದೇನೆ ಅದನ್ನು ಕೂಡ. ರಾಹು ಬಂದು ಕುಂಭರಾಶಿನಲ್ಲಿದ್ದಾನೆ. ಶನಿ ಬಂದು ಮೀನರಾಶಿನಲ್ಲಿರುವಂಥದ್ದು. 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿದೆ. ಹಾಗಾಗಿ ಏನು ಪರಿಣಾಮ ಮತ್ತು ಪ್ರಭಾವ ಮೇಷರಾಶಿ ಮತ್ತು ಮೇಷ ಲಗ್ನದವರೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನೆಲ್ಲ ಫಲವನ್ನು ಈ ವಾರದಲ್ಲಿ ನೀವು ನೋಡಬಹುದು ಅಂತಕ್ಕಂಥ ರೀತಿ ನೋಡಿದಾಗ, ಮೇಷರಾಶಿನವ್ರಿಗೆ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳು ಸುಸೂತ್ರವಾಗುತ್ತೆ, ಮತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸುಸೂತ್ರವಾಗುವಂಥದ್ದು. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಅದ್ಭುತವಾದಂಥ ಅವಕಾಶ, ಅನುಕೂಲ, ಯೋಗಫಲ, ಅದೃಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿ. ವ್ಯವಹಾರಗಳು ತುಂಬ ಕೈ ಎತ್ತುತ್ತೆ, ಮತ್ತು ಪಾಲುದಾರಿಕೆ ವ್ಯವಹಾರಗಳು ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಾಣ್ತದೆ. ಆರ್ಥಿಕವಾದ ಲಕ್ಷ್ಮೀ ಯೋಗ ಅಂತಕ್ಕಂಥ ರೀತಿಯಲ್ಲಿ ಪ್ರಾಪ್ತಿಯಾಗತ್ತೆ ವಾರ ಮಧ್ಯಭಾಗದಿಂದ ಆಚೆಗೆ. ಹಾಗಾಗಿ ಏನಾಗುತ್ತೆ, ಸ್ವಲ್ಪ ಹಣಕಾಸಿನ ಪರಿಸ್ಥಿತಿಗಳು ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂಥದ್ದು, ಲಾಭದ ಪ್ರಮಾಣ ಚೇತರಿಕೆ ಆಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು, ಸೇವಿಂಗ್ಸ್ ಮಾಡೋದಕ್ಕೆ ಆಸ್ಪದಗಳು ಮತ್ತು ಹೂಡಿಕೆ ಮಾಡೋದಕ್ಕೆ ಅವಕಾಶಗಳು ಅಂತಕ್ಕಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ.
ಆರೋಗ್ಯದಲ್ಲಿ ಸುಧಾರಣೆ ಕಾಣತಕ್ಕಂಥದ್ದು ಅಥವಾ ಆಪರೇಷನ್ ಮತ್ತೊಂದು ರೀತಿಯಲ್ಲಿ ಸ್ವಲ್ಪ ಭಯಭೀತರಾಗ್ತಕ್ಕಂಥವ್ರಿಗೆ ಸ್ವಲ್ಪ ಯಾವುದೇ ತೊಂದರೆ ಆಗದಂಗೆ ಸುಸೂತ್ರವಾಗಿ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಅನುಕೂಲಕರವಾದಂಥ ಸ್ಥಿತಿಯೆಲ್ಲವೂ ಕೂಡ ಇರುವಂಥದ್ದು ಉಂಟು. ವ್ಯಾಜ್ಯಗಳಲ್ಲಿ ಸ್ವಲ್ಪ ಜಯವನ್ನು ಸಾಧಿಸ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುವಂಥದ್ದು ಉಂಟು. ವ್ಯಯ ಶನಿ ಅಂತಕ್ಕಂಥದ್ರೂ ಕೂಡ ಶನಿಯ ಪ್ರಭಾವ ವಾರ ಆರಂಭದ ದಿವಸ ಭಾನುವಾರ ಒಂದು ಸ್ವಲ್ಪ ನಿಮಗೆ ಕಾಡಾಟವನ್ನು ಕೊಟ್ಟರೂ ಕೂಡ ಸೋಮವಾರದ ನಂತರ ನಿಮ್ಮೆಲ್ಲ ದಿವಸಗಳು ಕೂಡ ಸ್ವಲ್ಪ ಎಲ್ಲವೂ ಕೂಡ ಅನುಕೂಲಕರವಾದಂಥ ರೀತಿಯಲ್ಲಿ ಇರುವುದರಿಂದ ಏನು ಆತಂಕ ಬೀಳ್ತಕ್ಕಂಥದ್ದು ಅವಶ್ಯಕತೆಗಳು ಯಾವುದು ಕೂಡ ಇರೋದಿಲ್ಲ ಈ ವಾರದಲ್ಲಿ. ಹಾಗಾಗಿ ಈ ವಾರ ಇರುವಂಥ ಎಲ್ಲವೂ ಪೂರ್ಣ ಅನ್ನೋ ರೀತಿಯಲ್ಲಿರಲ್ಲ. 80 ಭಾಗ ಚೆನ್ನಾಗಿರೋ ಒಂದು 20 ಭಾಗ ಅದನ್ನು ಕೂಡ ಮೈನಸ್ ಇರುತ್ತೆ. ಹಾಗಾಗಿ ಅದೆಲ್ಲವೂ ಕೂಡ ಸುಧಾರಣೆ ಆಗಬೇಕು, ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನೋ ರೀತಿಯಾದಂಥ ಮನಸ್ಥಿತಿ ಇರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ಈ ವಾರ ನಿಮ್ಮ ಕುಲದೇವತೆಯ ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಇನ್ನಷ್ಟು ಉತ್ತಮವಾದಂಥ ಫಲ ಸಿಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂಥವನು ಬಲವಾಗಿ ಕುಳಿತಿದ್ದಾನೆ. ಅದೃಷ್ಟ, ಯೋಗಫಲ, ಭಾಗ್ಯೋದಯ ಮತ್ತು ಒಂದು ರೀತಿಯಲ್ಲಿ ತುಂಬ ದಿವಸಗಳಿಂದ ಆಗಿಲ್ಲದೆ ಇರತಕ್ಕಂಥ ಕೆಲಸಗಳು ತುಂಬ ಆಗುವಂಥದ್ದಕ್ಕೆ ದಾರಿ, ಪ್ರಯಾಣ ಹೋಗ್ತಕ್ಕಂಥದ್ದು, ದೂರ ಪ್ರಯಾಣ, ಯಾವುದೋ ಕೆಲಸ ಕಾರ್ಯ ನಿಮಿತ್ತವಾಗಿ ಪ್ರಯಾಣ ಮಾಡಬೇಕು, ಹೋಗೋದ್ರಿಂದ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುತ್ತೆ ಅನ್ನೋ ರೀತಿಯಾದಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಇರುವಂಥದ್ದು ಉಂಟು. ಅದೇ ರೀತಿಯಲ್ಲಿ ಹೂಡಿಕೆಗೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಖರ್ಚುಗಳು ಜಾಸ್ತಿ ಬರುತ್ತೆ, ವ್ಯವಹಾರಗಳಾಗ್ತದೆ, ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಆಗ್ತದೆ. ಅದೇ ರೀತಿಯಲ್ಲಿ ಖರ್ಚುಗಳು ಕೂಡ ಜಾಸ್ತಿ ಆಗುವಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಕಾಣ್ತದೆ. ಒಟ್ಟಿನಲ್ಲಿ ಬರುವಂಥದ್ದು 100 ಆದರೆ ಹೋಗುವಂಥದ್ದು 150 ಅನ್ನೋ ರೀತಿಯಲ್ಲಿ ಇರೋದರಿಂದ ಸ್ವಲ್ಪ ಸೇವಿಂಗ್ಸ್ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಕೌಟುಂಬಿಕವಾದಂಥ ಸ್ಥಿತಿಯಲ್ಲಿ ಸ್ವಲ್ಪ ಬಾಧೆ ನಿರಾಸೆಗಳಾಗಬಹುದು. ಮಾತಿನಿಂದ ಸ್ವಲ್ಪ ಬಾಧೆ ನಿರಾಸೆಗಳನ್ನು ತಂದುಕೊಳ್ತಕ್ಕಂಥದ್ದು ಅಥವಾ ದುಡುಕಿನ ಮಾತಿನ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಈ ಒಂದು ವಾರದಲ್ಲಿ ನೀವು ನೋಡ್ತೀರಿ ಅಂತಕ್ಕಂಥದ್ದು. ಶುಭ ಕಾರ್ಯ ಪ್ರಯತ್ನ ಅಷ್ಟೊಂದು ಅನುಕೂಲ ಇಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆ ಚೆನ್ನಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಯಾರು ಅಟೆಂಡ್ ಮಾಡ್ತೀರೋ ಅವರೆಲ್ಲರಿಗೂ ಕೂಡ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಮಕ್ಕಳೊಂದಿಗೆ ಸ್ವಲ್ಪ ನಿರಾಸೆಗಳಾಗಬಹುದು, ಬಟ್ ಅದನ್ನು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಸೂಕ್ತ. ತುಂಬ ಭಾವನಾತ್ಮಕವಾದಂಥ ಒತ್ತಡಕ್ಕೆ ಸಿಕ್ಕಾಕ್ಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ, ಜಾಗ್ರತೆಯಿಂದ ಇರಬೇಕಾಗತ್ತೆ. ಆರೋಗ್ಯದಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳಾಗೋದಿಲ್ಲ. ಸ್ವಲ್ಪ ಏನಾದರೂ ಆದರೆ ಸ್ವಲ್ಪ ತಿಂಗಳ ದೋಷಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಎಕ್ಸಸ್ ಆಫ್ ಹೀಟ್ ಜಾಸ್ತಿ ಆಗುವಂಥದ್ದು, ಸಣ್ಣ ಪುಟ್ಟದಾಗಿ ಏನೋ ಚೂರು ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು, ಸುಟ್ಕೊಳ್ತಕ್ಕಂಥದ್ದು, ಇಂಥವೇನಾದ್ರು ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುವಂಥದ್ದು ಉಂಟು. ಸ್ವಲ್ಪ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅವಕಾಶಗಳು ಬಂದರೂ ಕೂಡ ಉಪಯೋಗಿಸಿಕೊಳ್ಳೋದ್ರಿಗೆ ನೀವೇ ಎಲ್ಲೋ ಸೋಲುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ಅಷ್ಟಮ ಪ್ರಭಾವ, ಕೌಟುಂಬಿಕ ಒತ್ತಡ ಆಗಲೇ ಹೇಳಿದಂಥ ರೀತಿಯಲ್ಲಿ ಇದ್ದೇ ಇರುತ್ತೆ. ತಂದೆಯ ಸಹಕಾರವೂ ಕೂಡ ನಿಮಗೆ ಸಿಗುವಂಥ ಪ್ರಾಪ್ತಿ ಯೋಗಗಳಿದೆ. ಅದರಲ್ಲೂ ಕೂಡ ಸ್ಥಿರಾಸ್ತಿ ಮಾರಾಟ ಮಾಡಬೇಕು ಅನ್ನೋಂಥವ್ರಿಗೆ ಒಳ್ಳೆಯ ಅವಕಾಶಗಳು ಮತ್ತು ಲಾಭ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಮತ್ತು ಸ್ವಲ್ಪ ಶ್ರಮ ವಹಿಸಿ ಕಷ್ಟ ಬಿದ್ದು ದೇಹದಂಡನೆ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರಿಗೆ ಒಳ್ಳೆಯ ಅನುಕೂಲ ಅಂತಕ್ಕಂಥ ಸ್ಥಿತಿ. ಮತ್ತು ವಿದೇಶಿಯಾನ ಮಾಡಬೇಕು, ದೂರ ಪ್ರಯಾಣ ಮಾಡಬೇಕು ಅನ್ನೋಂಥವ್ರಿಗೂ ಕೂಡ ಒಳ್ಳೆಯ ಅವಕಾಶಗಳು, ಅನುಕೂಲ, ಯಾವುದೇ ತೊಂದರೆ ತಾಪತ್ರೆಗಳು ಆಗದಂಥ ರೀತಿಯಲ್ಲಿ ಪ್ರಯಾಣ ಸುಸೂತ್ರವಾಗಿ ಆಗತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರುವುದಿಲ್ಲ. ಆದರೂ ಕೂಡ ವೃಷಭ ರಾಶಿನವ್ರಿಗೂ ಕೂಡ ಲಕ್ಷ್ಮೀ ಯೋಗ ಅಂತಕ್ಕಂಥದ್ದಿದೆ. ಬಟ್ ಅದು ಈ ವಾರದಲ್ಲಿ ಕಳೆದ ಶನಿವಾರವೇ ಹೋಗಿರ್ತದೆ ಅದರ ಪ್ರಭಾವಗಳು ಅಂತಕ್ಕಂಥದ್ದು. ಹಾಗಾಗಿ ಆ ಲಕ್ಷ್ಮೀ ಯೋಗ ಪ್ರಾಪ್ತಿಯ ಈ ಸಂದರ್ಭದಲ್ಲಿ ಇರೋದಿಲ್ಲ ಅಂತಕ್ಕಂಥ ತೋರಿಸುತ್ತೆ. ಶಶಿಮಂಗಳ ಯೋಗ ಹೊಂದಿದೆ. ಶಶಿಮಂಗಳ ಯೋಗ ಏನು ಮಾಡ್ತದೆ, ಸ್ವಲ್ಪ ಸಂಗಾತಿಯಿಂದ ಸಹಕಾರ ಅಥವಾ ಸಂಗಾತಿಯೊಂದಿಗೆ ಇರತಕ್ಕಂಥ ಕೆಲವೊಂದು ಮನಸ್ತಾಪಗಳು ಬಗೆಹರಿಯೋದಕ್ಕೆ ದಾರಿಯಾಗತ್ತೆ ಮಾತುಕತೆ ಮುಖಾಂತರವಾಗಿ. ಮತ್ತು ಈ ಕಮ್ಯುನಿಕೇಷನ್ ಮುಖಾಂತರವಾಗಿ ಅಂದರೆ ಮಾತುಕತೆ ಮುಖಾಂತರವಾಗಿ ಭಾಳಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು. ಈ ವಾರ ಮಾಡಿಕೊಳ್ಳಿ, ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸುಬ್ರಹ್ಮಣ್ಯನ ದರ್ಶನವನ್ನು ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡಿ ಈ ವಾರ ವೃಷಭ ರಾಶಿನವರು. ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯಿಂದ ಇರಬೇಕಾಗತ್ತೆ. ಸ್ವಲ್ಪ ಎಕ್ಸಸ್ ಆಫ್ ಹೀಟು, ಸ್ವಲ್ಪ ಅಗ್ನಿಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ, ಕಿಡ್ನಿ ಸಂಬಂಧಪಟ್ಟಂಥ ಸಮಸ್ಯೆ, ಅಜೀರ್ಣ ದೋಷ ಇರ್ತಕ್ಕಂಥವ್ರು, ಸ್ವಲ್ಪ
ರಕ್ತದಲ್ಲಿ ಕೊರತೆ ಆಗ್ತಕ್ಕಂಥ ಸಂದರ್ಭ, ಈ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಪರಿಣಾಮ ಜಾಸ್ತಿ ಆಗಬಹುದು. ಒಂದು ಅದರ ಜೊತೆಯಲ್ಲಿ ಸ್ವಲ್ಪ ಎಲ್ಲಾದರೂ ಸಣ್ಣ ಪುಟ್ಟದಾಗಿ ಪೆಟ್ಟು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಯು ಕೂಡ ಈ ವಾರದಲ್ಲಿ ಬರಬಹುದು. ಆತ್ರ, ಮುಂಗೋಪ, ಗಾಡಿ ಸ್ಪೀಡಾಗಿ ಓಡಿಸ್ತಕ್ಕಂಥದ್ದು, ಏನೋ ಮಾಡಿಬಿಡ್ತೀನಿ ಅನ್ನೋ ರೀತಿಯಲ್ಲಿ ಹುಂಬತನದಲ್ಲಿ ಹೋಗ್ತಕ್ಕಂಥದ್ದು, ಇಂಥವುಗಳನ್ನು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡ್ತಕ್ಕಂಥದ್ದು ಸೂಕ್ತ. ಹಾಗಂತ ಅಂದ್ಬಿಟ್ಟು ಬೇರೆ ಎಲ್ಲ ಸಮಸ್ಯೆ ಆಗುತ್ತಾ ಅಂತಂದರೆ ನಿಮ್ಮ ಜಾಗೃತಿನಲ್ಲಿ ಇರಬೇಕಾಗತ್ತೆ. ಅದೇ ರೀತಿಯಲ್ಲಿ ವಿದ್ಯಾಭಿವೃದ್ಧಿ ಆಗುವಂಥ ಯೋಗ ಫಲವೂ ಇದೆ. ಮತ್ತು ಸ್ಥಿರಾಸ್ತಿಯಿಂದ ಭೂಮಿಯಿಂದ ಲಾಭವಾಗುವಂಥ ಸಾಧ್ಯತೆಗಳು, ತಾಯಿಯಿಂದ ಸಹಕಾರದಿಂದ ಸ್ವಲ್ಪ ಲಾಭವಾಗುವಂಥ ಯೋಗ ಫಲಗಳನ್ನು ಕೂಡ ಪಡೆದುಕೊಳ್ತಕ್ಕಂಥ ಸಾಧ್ಯತೆಗಳು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಸ್ವಲ್ಪ ಲಾಭದ ಪ್ರಮಾಣ ಚೇತರಿಕೆ ಕಾಣ್ತಕ್ಕಂಥದ್ದು, ಅನಿರೀಕ್ಷಿತವಾದಂಥ ಲಾಭ, ಅನಿರೀಕ್ಷಿತವಾದಂಥ ಅವಕಾಶ, ಅನಿರೀಕ್ಷಿತವಾಗಿ ಯಾವುದೋ ಕುಟುಂಬದಲ್ಲಿ ಇದ್ದಂಥ ಜಾಢ್ಯ ಅಂತಕ್ಕಂಥದ್ದು ಹೋಗ್ಬಿಡ್ತದೆ ಅನ್ನೋ ರೀತಿಯಾದಂಥ ಸ್ಥಿತಿಯೆಲ್ಲವೂ ಕೂಡ ಉಂಟು ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ವಾರ ಮಧ್ಯಭಾಗದವರೆಗೆ ತುಂಬ ಒತ್ತಡಗಳು, ಏನೋ ನೆಗೆಟಿವ್ ಥಾಟ್ಸ್ಗಳು, ಸೋಲು ನಷ್ಟ ನಿರಾಸೆಗಳು, ಮತ್ತು ಹಿಂದೆ ಆಗಿರ್ತಕ್ಕಂಥ ಕೆಲವೊಂದು ಘಟನೆಗಳ ನೋವುಗಳು ಸ್ವಲ್ಪ ನಿದ್ರಾ ಭಂಗವನ್ನು ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಶತ್ರುಗಳಿಂದ, ಶತ್ರುಗಳ ಉಪಟಳದಿಂದ, ಸಾಲದ ಚಿಂತೆಯಿಂದ, ಹಿಂದೆ ಯಾರೋ ಮಾಡಿರ್ತಕ್ಕಂಥ ಅವಮಾನಗಳು ಅಂತಕ್ಕಂಥವು ಸ್ವಲ್ಪ ತಲೆಗೆ ಹಚ್ಚಿಕೊಂಡು ಆ ಒತ್ತಡಗಳಿಂದ ನಿದ್ರಾ ಭಂಗವಾಗಬಹುದು ಈ ವಾರದಲ್ಲಿ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗ ಸಂಬಂಧಪಟ್ಟಂತೆ ಸ್ವಲ್ಪ ನಿಧಾನ. ಅದರಲ್ಲೂ ಕೂಡ ಲಗ್ನದಲ್ಲಿ ಮಿಥುನ ಲಗ್ನದಲ್ಲೇ ಗುರು ಸಂಚಾರ ವಕ್ರನಾಗಿರೋದ್ರಿಂದ ಸ್ವಲ್ಪ ಒತ್ತಡಗಳಿಂದ ಮುಕ್ತರಾಗೋದಕ್ಕೆ ಸ್ವಲ್ಪ ಕಷ್ಟವಾಗಬಹುದು. ಉದ್ಯೋಗ ಸಂಬಂಧಪಟ್ಟಂತೆಯೂ ಕೂಡ ಸುಸೂತ್ರವಾಗಿ ಅಥವಾ ಪರಿಪೂರ್ಣವಾಗಿ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಉದ್ಯೋಗದಲ್ಲೂ ಕೂಡ ಒತ್ತಡಗಳು ಜಾಸ್ತಿ ಇರ್ತದೆ. ತೃಪ್ತಿಕರವಾದಂಥ ರೀತಿಯಲ್ಲಿ ಉದ್ಯೋಗವನ್ನು ಮಾಡೋದಕ್ಕೆ ಆಗುವುದಿಲ್ಲ ಅಂತಕ್ಕಂಥದ್ದನ್ನು ಮಿಥುನ ರಾಶಿನವರು ಅಥವಾ ಮಿಥುನ ಲಗ್ನದವರು ನೋಡ್ತೀರಿ. ಪರಿಹಾರವನ್ನು ಏನು ಮಾಡಿಕೊಳ್ಳಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಕೆಂಪು ಕಣಿಗಿಲೆ ಹೂವನ್ನು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಅರ್ಪಿಸ್ತಕ್ಕಂಥ ಸಾಧ್ಯತೆಗಳು ಅಥವಾ ಅರ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅನುಕೂಲವಾಗುತ್ತೆ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಶಶಿಮಂಗಳ ಯೋಗ ಅಂತಕ್ಕಂಥದ್ದು ವಾರ ಆರಂಭದಲ್ಲಿರ್ತದೆ. ಹಾಗಾಗಿ ನಿಮಗೆ ಅದೃಷ್ಟ ಯೋಗ ಫಲ ಅಂತಕ್ಕಂಥ ರೀತಿಯಲ್ಲಿ ವಾರ ಆರಂಭ. ಈ ವಾರದಲ್ಲಿ ಅಂಥ ಏನು ತೊಂದರೆ ತಾಪತ್ರೆಯ ಅನ್ನೋ ರೀತಿಯಾದಂಥ ಪರಿಸ್ಥಿತಿಗಳೇನು ಕಂಡುಬರೋದಿಲ್ಲ. ಆರ್ಥಿಕವಾದಂಥ ಸ್ಥಿತಿನಲ್ಲೂ ಕೂಡ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥದ್ದು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಅನುಕೂಲಕರವಾದಂಥ ದಿವಸವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದೆಲ್ಲವೂ ಕೂಡ ಉಂಟು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು. ಶುಭ ಕಾರ್ಯಕ್ಕೆ ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲಕರ ವಾತಾವರಣ, ಕೌಟುಂಬಿಕವಾದಂಥ ಕೆಲವೊಂದು ಸಹಕಾರಗಳು ಸಿಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಭೂಮಿ ವ್ಯವಹಾರಗಳು ಕೈಗೂಡ್ತಕ್ಕಂಥದ್ದು, ಮನೆ ಕಟ್ಟಬೇಕು ಅಥವಾ ಭೂಮಿ ಫ್ಲ್ಯಾಟ್ ಖರೀದಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು ಅನ್ನೋಂಥವ್ರಿಗೆ ವಾರ ಆರಂಭ ಸೂಕ್ತವಾಗಿದೆ. ವಾರ ಮಧ್ಯಭಾಗದಿಂದ ಆ ಪ್ರಯತ್ನವನ್ನು ಮಾಡೋದಕ್ಕೆ ಹೋಗಬೇಡಿ. ವಿದ್ಯಾಭ್ಯಾಸ ವಾರ ಆರಂಭ ಚೆನ್ನಾಗಿರುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಹಿನ್ನಡೆಗಳು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಪ್ರೀತಿ ಪ್ರೇಮ ಭಾವನೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ನೀವು ಅಂದುಕೊಂಡಂಥ ರೀತಿಯಲ್ಲಿ ಅಥವಾ ನಿಮ್ಮ ಇಷ್ಟಾರ್ಥಗಳು ಇರುವಂಥ ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರಬಹುದು. ಸಂಗಾತಿಯಿಂದ ಲಾಭವಾಗುವಂತಹ ಯೋಗ ಫಲವನ್ನು ಪಡೆದುಕೊಂಡಿರ್ತೀರಿ. ಈ ವಾರ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಷಷ್ಠ ಪ್ರಭಾವ, ಆರೋಗ್ಯದಲ್ಲಿ ಗಂಭೀರವಾದ ಸಮಸ್ಯೆಗಳಿಲ್ಲ ಅಂದ್ರೂ ಕೂಡ ನೋವು ಮಾತ್ರ ಇದ್ದೇ ಇರುತ್ತದೆ. ಪೇಯ್ನ್ ಅಂದರೆ ಅದನ್ನು ತೋರ್ಸೋಕ್ಕಾಗಲ್ಲ, ಒಳಗಡೆ ನೋವು ತಿನ್ನುವಂಥದ್ದು ಅಂತಾರಲ್ಲ ಹಾಗೆ ಏನೂ ಇಲ್ಲ, ಪೇಯ್ನ್ ಮಾತ್ರ ಇರುತ್ತೆ. ಆ ಸ್ಥಿತಿನಲ್ಲಿ ಒದ್ದಾಟವನ್ನು ಅನುಭವಿಸುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು. ಸಂಗಾತಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ವಾರ ಅಂತ್ಯ ಅಂತಕ್ಕಂಥದ್ದು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ದಶಮ ಪ್ರಭಾವ, ಹಾಗಾಗಿ ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ರೀತಿಯಲ್ಲಿ ಇತ್ತು ಅಂದರೆ ಖಂಡಿತವಾಗಲೂ ಆಗುತ್ತೆ. ಪ್ರಯತ್ನ ಮಾಡಿ ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತೀರಿ. ಆ ಉತ್ಸಾಹಗಳು ಜಾಸ್ತಿ ಇರ್ತದೆ. ಒಳ್ಳೆಯ ದಿವಸಗಳೇ, ಸುಮಾರು 70% ನಿಮಗೆ ಒಳ್ಳೆಯ ದಿವಸಗಳೇ ಈ ವಾರದಲ್ಲಿ ನೀವು ಕಟಕ ರಾಶಿನವರು ನೋಡ್ತೀರಿ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ನೀವು ನಿಮ್ಮ ಕುಲದೇವತೆಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಒಳ್ಳೆಯ ರಿಸಲ್ಟ್ ನೀವು ನೋಡ್ತೀರಿ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಖರ್ಚುಗಳು ಜಾಸ್ತಿ ಬರುತ್ತದೆ ಮತ್ತು ಇನ್ವೆಸ್ಟ್ಮೆಂಟ್ ಕಡೆಗೆ ಹೆಚ್ಚಿನದಾದಂಥ ಗಮನ ಜಾಸ್ತಿ ಆಗುವಂಥದ್ದು. ಅಗತ್ಯವಿಲ್ಲದಕ್ಕೋಸ್ಕರವಾಗಿ ಖರ್ಚುಗಳು ಜಾಸ್ತಿ ಬರ್ತದೆ, ಅವಶ್ಯಕತೆಯೇ ಇಲ್ಲ.
ಆ ರೀತಿ ಖರ್ಚುಗಳು ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆಗಳು. ಹಣಕಾಸಿನ ಮುಗ್ಗಟ್ಟುಗಳನ್ನು ವಾರ ಮಧ್ಯಭಾಗದವರೆಗೂ ನೋಡ್ತೀರಿ. ವಾರ ಹಂತದಲ್ಲಿ ಸ್ವಲ್ಪ ಸುಧಾರಣೆ ಆಗಬಹುದು. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೌಟುಂಬಿಕವಾದಂಥ ಸಹಕಾರವೂ ಕೂಡ ನಿಮಗೆ ಸಿಗುವುದಿಲ್ಲ. ಭೂಮಿಯಿಂದ ಸ್ವಲ್ಪ ನಷ್ಟವಾಗಬಹುದು ಅಥವಾ ಕಷ್ಟಕ್ಕೆ ಸಿಕ್ಕಾಕ್ಕೊಳ್ಳಬಹುದು. ತಾಯಿಯೊಂದಿಗೆ ವಾಗ್ವಾದ ಮತ್ತು ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುವಂಥದ್ದುಂಟು. ಇನ್ವೆಸ್ಟ್ಮೆಂಟಲ್ಲಿ ನಷ್ಟಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ಗುರುಬಲ ಇದ್ರೂ ಕೂಡ ಗುರುಬಲ ಅಂತಕ್ಕಂಥದ್ದು ನಿಮಗೆ ಈ ವಾರದಲ್ಲಿ ಪ್ರಾಪ್ತಿಯ ಸ್ಥಿತಿಯನ್ನು ತರೋದಿಲ್ಲ. ಮುಂದಿನ ವಾರ ಬರಬಹುದು ಗುರುಬಲ ಅಂತಕ್ಕಂಥದ್ದು. ಅಂದರೆ ಗುರುಬಲದ ಫಲ ಅಂತಕ್ಕಂಥ ನಿಮಗೆ ಮುಂದಿನ ವಾರ ಸಿಗೋದಕ್ಕೆ ದಾರಿ ಇದೆ. ಈ ವಾರ ಅಂತೂ ನಿಮಗೆ ಪ್ರಾಪ್ತಿಯ ಸ್ಥಿತಿ ಇಲ್ಲ. ಸಂಘಾತದೊಂದಿಗೆ ಸ್ವಲ್ಪ ಮನಸ್ತಾಪಗಳಿರ್ತದೆ. ಯಾಕೆಂದರೆ ಅಷ್ಟಮ ಶನಿ ಅಲ್ವಾ, ಹಾಗಾಗಿ ಮತ್ತು ಸಪ್ತಮ ರಾಹು, ಸಂಶಯಗಳು ಜಾಸ್ತಿ ಆಗುತ್ತೆ. ಹಾಗೆ ಸ್ವಲ್ಪ ಕಷ್ಟವಾಗಬಹುದು. ಆದರೂ ಕೂಡ ಇನ್ನೊಂದು ಅದೃಷ್ಟವೇನು ಮಾಡಿದ್ದೀರಿ ಅಂದರೆ ಶತ್ರು ದಮನವಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ನಿಮಗೆ ತೊಂದರೆ ಕೊಡುವಂಥವರು ನಿಮಗೆ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಳ್ಳಬಹುದು. ಯಾರು ನಿಮಗೆ ದ್ರೋಹ ಮಾಡಬೇಕು, ತೊಂದರೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಇರ್ತಾರಲ್ಲ, ಅವರಿಗೆ ರಿವರ್ಸ್ ಆಗುವಂಥ ಸ್ಥಿತಿಯೆಲ್ಲವೂ ಕೂಡ ಉಂಟು ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಪಿತ್ರಾರ್ಜಿತ ಸ್ವತ್ತಿನಿಂದ ಲಾಭ, ಭೂಮಿ ವ್ಯವಹಾರಗಳಿಂದ ಸ್ವಲ್ಪ ನಷ್ಟವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಉದ್ಯೋಗ ಹುಡುಕ್ತಾ ಇರತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲ, ಅಥವಾ ಉದ್ಯೋಗ ಬದಲಾವಣೆ ಮಾಡಿಕೊಳ್ಬೇಕು ಅಥವಾ ಸ್ಥಳ ಬದಲಾವಣೆ ಮಾಡಿಕೊಳ್ಬೇಕು ಅನ್ನುವಂಥವ್ರಿಗೂ ಕೂಡ ಸಿಂಹರಾಶಿನವರಿಗೆ ಅದ್ಭುತವಾದಂಥ ವಾರ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಗುರು ಇದ್ರೂ ಕೂಡ ಸ್ನೇಹಿತರ ಸಹಕಾರ ಅಥವಾ ಸ್ನೇಹಿತರ ನಡುವಿನಲ್ಲಿರ್ತಕ್ಕಂಥ ಕೆಲವೊಂದು ಮನಸ್ತಾಪಗಳು ಬಗೆಹರಿಬಹುದು. ಬಿಟ್ಟರೆ ಸ್ವಲ್ಪ ಅಂಥ ತುಂಬ ಪ್ಲಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇರೋದಿಲ್ಲ. ಯಾಕೆಂದರೆ ನೀವೇ ಸಮಸ್ಯೆ ಸಿಕ್ಕಾಕ್ಕೊಂತೀರಿ. ನೀವೇ ಸಮಸ್ಯೆಗಳನ್ನು ಮೈ ಮೇಲೆ ಎಳೆದುಕೊಳ್ತಕ್ಕಂಥ ಪರಿಸ್ಥಿತಿಗಳು, ನಷ್ಟಗಳನ್ನು ಮೈ ಮೇಲೆ ಎಳೆದುಕೊಳ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು. ಜಾಗ್ರತೆಯಿಂದ ಇರಬೇಕಾಗತ್ತೆ. ಭಾಗ್ಯಾಧಿಪತಿಯಾದಂಥವನು ಮತ್ತು ಲಗ್ನಾಧಿಪತಿಯಾದಂಥವನು ಕಲಿತು ಕೂರ್ತಿದ್ರೂ ಕೂಡ ನಿಮಗೆ ಈ ವಾರ ಅಷ್ಟೊಂದು ಯೋಗವನ್ನು ತರುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಅಂತಕ್ಕಂಥ ರೀತಿಯಲ್ಲಿದೆ. ಹಾಗಾಗಿ ಜಾಗ್ರತೆಯಿಂದ ಹೋಗಬೇಕಾಗತ್ತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಮೃತ್ಯುಂಜಯನ ಮಂತ್ರವನ್ನು ಜಪಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿ. ಶಿವನ ದೇವಾಲಯದಲ್ಲಿ 11 ಪ್ರದಕ್ಷಿಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕನ್ಯಾ ರಾಶಿನವ್ರಿಗೆ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರ್ತದೆ, ಆತರ ಜಾಸ್ತಿ ಇರ್ತದೆ, ಮುಂಗೋಪ ಜಾಸ್ತಿ ಇರ್ತದೆ, ದುಡುಕತನ ಜಾಸ್ತಿ ಇರ್ತದೆ. ಸಡನ್ ಯಾವುದೋ ನಿರ್ಧಾರ ತೆಗೆದುಕೊಂಡು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ, ತುಂಬ ಎಮೋಷನಲ್ ಆಗಿ ಯಾವುದೋ ಒಂದು ಆತರದ ನಿರ್ಧಾರವನ್ನು ತೆಗೆದುಕೊಳ್ತೀರಿ, ಅಲ್ಲಿ ವಿಪರೀತವಾದ ಸಂಕಷ್ಟವನ್ನು ತಂದುಕೊಳ್ಳಬಹುದು. ಸಡನ್ ಉದ್ಯೋಗ ಬಿಡ್ತಕ್ಕಂಥದ್ದು, ಸಡನ್ ಉದ್ಯೋಗದಲ್ಲಿ ಏನೋ ತೀರ್ಮಾನ ತೆಗೆದುಕೊಳ್ಳುವಂಥದ್ದು, ಅದರಿಂದ ಸಂಕಷ್ಟವನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರಿಗೆ ಸ್ವಲ್ಪ ಅನುಕೂಲವಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಶಶಿಮಂಗಳ ಯೋಗವಿದ್ರೂ ಕೂಡ ಈ ವಾರದಲ್ಲಿ ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಅದು ಕೂಡ ಅಷ್ಟೊಂದು ಉಪಯುಕ್ತವಾದಂಥ ಫಲವನ್ನು ಕೊಡುವಂಥ ಸ್ಥಿತಿನಲ್ಲಿ ಇಲ್ಲ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕೊರತೆಯೇ ಎದುರಿಸ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ತೃತೀಯ ಪ್ರಭಾವ, ಬಂಧುಗಳಿಂದ ದಾಯಾದಿಗಳಿಂದ ವಾರ ಆರಂಭದಲ್ಲಿ ಸ್ವಲ್ಪ ಲಾಭವನ್ನು ನೋಡಬಹುದು. ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲವಾಗಬಹುದು. ಕಮ್ಯುನಿಕೇಷನ್ ವ್ಯವಹಾರವನ್ನು ಮಾಡುವಂಥವರಿಗೆ ಸ್ವಲ್ಪ ವಾರ ಆರಂಭ ಅನುಕೂಲವಾಗಬಹುದು. ಬಟ್ ವಾರ ಮಧ್ಯಭಾಗದಿಂದ ಆಚೆಗೆ ಮಾತ್ರ ಅಷ್ಟೊಂದು ಅನುಕೂಲದ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಷಷ್ಠರಾಹು ಅಂತಕ್ಕಂಥದ್ದು ಸ್ವಲ್ಪ ಶತ್ರು ದಮನವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ಅದೇ ರೀತಿಯಲ್ಲಿ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸ್ವಲ್ಪ ಸುಧಾರಣೆ ಕಾಣತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಸ್ವಲ್ಪ ಯಂತ್ರೋಪಕರಣಗಳಿಂದ ಮತ್ತು ವಾಹನಗಳಿಂದ ಏನೋ ಸಣ್ಣ ಪಟ್ಟದಾಗಿ ಪೆಟ್ಟು ಮಾಡಿಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಜಾಗ್ರತೆಯಿಂದ ಇರಬೇಕು ಸಾಧ್ಯವಾದಷ್ಟು ಕೂಡ. ಭಾಗ್ಯ ಪ್ರಭಾವ, ಭಾಗ್ಯಾಧಿಪತಿಯಾದ ಷಷ್ಠಾಂಶ ಬಂದಂಥ ಅವಕಾಶವನ್ನು ಕೈ ತಪ್ಪಿಸಿಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ಪೂರ್ವಾರ್ಜಿತವಾಗಿ ಮಾಡಿರ್ತಕ್ಕಂಥ ಕೆಲವೊಂದು ತಪ್ಪುಗಳು ನಿಮಗೆ ಬರುವಂಥ ಅವಕಾಶವನ್ನು ತಪ್ಪಿಸಬಹುದು, ಅಥವಾ ಬೇರೆಯವರ ಕುತಂತ್ರದಿಂದ ನಿಮಗೆ ಬಂದಂಥ ಅವಕಾಶವನ್ನು ತಪ್ಪಿಸಬಹುದು. ದಶಮಗುರು ಅಂತಕ್ಕಂಥವ್ರು ನಿಮಗೆ ಅಷ್ಟೊಂದು ಅನುಕೂಲವನ್ನು ಮಾಡೋದಿಲ್ಲ. ಬುಧನ ಬಲವಿರಬೇಕಾಗಿತ್ತು, ಬಟ್ ಬುಧನೂ ಕೂಡ ಬಲ ಪಡೆಯದೇ ಇರೋದರಿಂದ ನಿಮಗೆ ಉತ್ತಮವಾದಂಥ ಹೆಸರು ಗೌರವವನ್ನು ಉದ್ಯೋಗ ಸ್ಥಳದಲ್ಲಿ ಪಡೆಯುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ನೀವೆಷ್ಟೇ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿದ್ರೂ ಕೂಡ ಅಲ್ಲಿ ಏನಾದರೂ ಒಂದು ತಪ್ಪನ್ನು ಕಂಡುಹಿಡಿಯುವಂಥ ಅಥವಾ ತಪ್ಪನ್ನು ಹುಡುಕುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ, ಸ್ವಲ್ಪ ಡಿಸ್ಟರ್ಬ್. ವಾರ ಮಧ್ಯಭಾಗದಲ್ಲಿ ಒಂದು ದಿವಸ ನಿದ್ರೆ ತುಂಬ ಡಿಸ್ಟರ್ಬ್ ಆಗುವಂಥ
ಸಾಧ್ಯತೆಗಳೆಲ್ಲ ಕೂಡ ಕಾಣ್ತದೆ. ತುಂಬ ಏನೇನೋ ಆಲೋಚನೆಗಳು, ಏನೋ ದೆವ್ವ ಬಂತು, ದೆವ್ವ ಹಮ್ಮಿಕೊಂತು, ಏನೋ ನೆಗೆಟಿವ್ ವಿಪರೀತವಾಗಿ ಚಿಂತನೆಗಳು ಜಾಸ್ತಿ ಬರುತ್ತೆ ಕನ್ಯಾ ರಾಶಿನಿಗೆ ವಾರ ಮಧ್ಯಭಾಗದಲ್ಲಿ ಒಂದು ದಿವಸ. ಈ ರೀತಿಯಾದಂಥ ಸ್ಥಿತಿಯನ್ನು ಕನ್ಯಾ ರಾಶಿನವ್ರು ನೋಡ್ತೀರಿ. ಹಾಗಾಗಿ ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ಅಮ್ಮನವರ ದೇವಸ್ಥಾನದಲ್ಲಿ ಸ್ವಲ್ಪ 21 ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಯಾವುದೇ ತೊಂದರೆ ತಾಪತ್ರೆಗಳು ಆಗದಂಥ ರೀತಿಯಲ್ಲಿ. ಇನ್ನು ತುಲಾ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಭೂಮಿ, ಸ್ಥಿರಾಸ್ತಿ, ವಾಹನ, ಯಂತ್ರೋಪಕರಣ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅನುಕೂಲ ಅಂತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗೋದಕ್ಕೆ ದಾರಿ ಉಂಟು. ಅದೇ ರೀತಿಯಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲವಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಶುಭ ಕಾರ್ಯ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲದ ಪರಿಸ್ಥಿತಿಯನ್ನು ತುಲಾ ರಾಶಿನವರು ಮತ್ತು ತುಲಾ ಲಗ್ನದವರು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಈ ವಾರದಲ್ಲಿ ಸ್ವಲ್ಪ ಉತ್ತಮವಾದಂಥ ಫಲವನ್ನೇ ಉದ್ಯೋಗ ಸಂಬಂಧಪಟ್ಟಂತೆ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ನೋಡ್ತಕ್ಕಂಥದ್ದು ಒಂದು. ಅದರ ಜೊತೆಯಲ್ಲಿ ಲಾಭಾಂಶವೂ ಕೂಡ ಬರುತ್ತೆ. ಕೆಲವು ಸ್ವಲ್ಪ ಪ್ರಮಾಣದಲ್ಲಿ ಉಳಿತಾಯವನ್ನು ಕೂಡ ಮಾಡುವಂತಹ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ಕೌಟುಂಬಿಕವಾದ ಸಮಸ್ಯೆಗಳ ಬಗ್ಗೆ ಹೇರಿತಕ್ಕಂಥ ಸಾಧ್ಯತೆಗಳು, ಮಾತಿನಿಂದ ಕಾರ್ಯಜೀವನ ಮಾಡಿಕೊಳ್ತಕ್ಕಂಥ ಉತ್ಸಾಹ ವಾರ ಮಧ್ಯಭಾಗದವರೆಗೂ ಆ ರೀತಿ ನಡೆಯುತ್ತೆ. ವಾರ ಅಂತ್ಯ 1-2 ದಿವಸ ಸ್ವಲ್ಪ ನಿಮಗೆ ಕಷ್ಟವಾಗಬಹುದು. ಬಟ್ ವಾರ ಮಧ್ಯಭಾಗದವರೆಗೆ ಗುರುವಾರದವರೆಗೂ ನಿಮಗೆ ಉತ್ತಮವಾದಂಥ ಫಲವನ್ನೇ ನೀವು ನೋಡಬಹುದು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಕಮ್ಯುನಿಕೇಷನ್ ವ್ಯವಹಾರಗಳು ತುಂಬ ಚೆನ್ನಾಗಿ ಆಗತ್ತೆ. ಪತ್ರ ವ್ಯವಹಾರ ಚೆನ್ನಾಗಾಗತ್ತೆ. ರಿಜಿಸ್ಟ್ರೇಷನ್ ಅಗ್ರಿಮೆಂಟ್ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ವಿದ್ಯಾಭ್ಯಾಸ ಈ ವಾರ ಚೆನ್ನಾಗಿದೆ, ಚಿಂತೆ ಮಾಡುವಂಥದ್ದೇನಿಲ್ಲ. ಪಂಚಮ ಪ್ರಭಾವ ಅಂತಕ್ಕಂಥದ್ದು ಷಷ್ಠ ಆದರೂ ಕೂಡ ಪಂಚಮ ರಾಹು ಅಂತಕ್ಕಂಥದ್ದು ಸ್ವಲ್ಪ ಗರ್ಭದೋಷಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಯನ್ನು ತರಬಹುದು. ಒಂದು, ಮಕ್ಕಳಲ್ಲಿ ದುಶ್ಚಟಗಳು ಜಾಸ್ತಿ ಆಗ್ಬೋದು, ಅಥವಾ ಕೆಟ್ಟ ಹಾದಿಯನ್ನು ಅಥವಾ ಕೆಟ್ಟ ಸ್ನೇಹಿತರ ಸಹವಾಸವನ್ನು ಮಾಡಬಹುದು. ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ಅಷ್ಟಮ ಪ್ರಭಾವ ಅಂತಕ್ಕಂಥದ್ದು ಅಷ್ಟಮಾಧಿಪತಿಯಾದ ಪಂಚಮ ಪ್ರಭಾವಕ್ಕೆ ಬರೋದರಿಂದ ವಾರ ಮಧ್ಯಭಾಗದಿಂದ ಆಚೆಗೆ ಹೇಳಿದ್ದಲ್ಲ, ವಾರಾಂತ್ಯ ನಿಮಗೆ ಕಷ್ಟವಾಗಬಹುದು. ಹಾಗಾಗಿ ವಾರಾಂತ್ಯದಲ್ಲಿ ಎಚ್ಚರಿಕೆಯಿಂದಲೇ ಇರಬೇಕಾಗತ್ತೆ. ತುಲಾ ರಾಶಿ ಮತ್ತು ತುಲಾ ಲಗ್ನದವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉನ್ನತ ವಿದ್ಯಾಭ್ಯಾಸ ಚೆನ್ನಾಗಿದೆ. ಮೇಲಧಿಕಾರಿಗಳದ್ದು ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋದಿತ್ತು ಅಂದರೆ ಉತ್ತಮವಾದಂಥ ರೀತಿಯಲ್ಲಿ ವಾರ ಮಧ್ಯಭಾಗದವರೆಗೂ ಆಗುತ್ತೆ ಮತ್ತು ಸ್ಪಂದಿಸ್ತಾರೆ. ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತೀರಿ. ಒಟ್ಟಿನಾಗಿ ನನ್ನ ಹೆಸರು ಮಾಡಬೇಕು, ಬೆನ್ನು ತಟ್ಟಿಸ್ಕೋಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಕೆಲಸವನ್ನು ಮಾಡ್ತೀರಿ. ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅದರಲ್ಲಿ ಸಕ್ಸಸ್ಸು ಕೂಡ ಆಗ್ತೀರಿ. ಚಿಂತೆ ಮಾಡುವಂಥದ್ದು ಬೇಡ. ತುಲಾ ರಾಶಿನವರು 90 ಭಾಗ ಉತ್ತಮವಾದಂಥ ಫಲವನ್ನೇ ಈ ವಾರದಲ್ಲಿ ನೋಡ್ತೀರಿ. ಚಿಂತೆ ಮಾಡುವಂಥದ್ದೇನು ಬೇಡ. ಪರಿಹಾರವನ್ನು ಏನು ಮಾಡ್ಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ನಿಮ್ಮ ಕುಲದೇವತೆಗೆ ಬನ್ನಿಪತ್ರೆಯಿಂದ ಪೂಜೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಅದೃಷ್ಟ, ಯೋಗಫಲ, ಭಾಗ್ಯೋದಯ, ಲಾಭ, ಅನುಕೂಲ, ಬದಲಾವಣೆಯಿಂದ ಅನುಕೂಲ ಎಲ್ಲವನ್ನು ಕೂಡ ನೋಡುವಂಥ ಸ್ಥಿತಿ ಎಲ್ಲವೂ ಕೂಡ ಒಟ್ಟಿನಲ್ಲಿ ಒಂದು ರೀತಿಯಾದಂಥ ಪೂರ್ವಾರ್ಜಿತವಾದಂಥ ಒಂದು ಪುಣ್ಯದ ಫಲ ಅಂತಕ್ಕಂಥ ರೀತಿಯಲ್ಲೂ ಅಥವಾ ಅನುಕೂಲ ಅನ್ನೋ ರೀತಿಯಲ್ಲೂ ಒಟ್ಟಿನಲ್ಲಿ ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಏಕೆಂದರೆ ರಾಷ್ಟ್ರಾಧಿಪತಿಯಾದಂಥನು ಭಾಗ್ಯಪ್ರಭಾವ, ದಶಮ ಪ್ರಭಾವ ಸ್ಥಿತಿನಲ್ಲಿ ಕುಳಿತಿರ್ತಕ್ಕಂಥದ್ದು, ಲಾಭ ಪ್ರಮಾಣದಲ್ಲಿ ಕುಳಿತಿರೋದ್ರಿಂದ ಎಲ್ಲವೂ ಕೂಡ ನಿಮಗೆ ಸುಸೂತ್ರವಾಗಿ ಆಗುವಂಥ ಸ್ಥಿತಿ ಉಂಟು. ಗುರುಬಲ ಇಲ್ಲ ಅಂದ್ರೂ ಕೂಡ ಅದೃಷ್ಟ ಅಂತಕ್ಕಂಥದ್ದು ನಿಮಗೆ ಕೈ ಹಿಡಿತದೆ. ಈ ವಾರ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಧನ ಪ್ರಭಾವಕ್ಕೆ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನವರಿಗೆ ಏನಾಗುತ್ತೆ, ಧನಕ್ಕೆ ನೋಡ್ತಾ ಇರ್ತಕ್ಕಂಥ ಗುರುವಿನ ಬಲ ಅಂತಕ್ಕಂಥದ್ದು ಅಂದರೆ ಗುರುವಿನ ದೃಷ್ಟಿ ಅಂತಕ್ಕಂಥದ್ದು ನಿಮಗೆ ಆರ್ಥಿಕವಾದಂಥ ಸ್ಥಿತಿಯಲ್ಲಿ, ಕೌಟುಂಬಿಕವಾದಂಥ ಸ್ಥಿತಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೂ ಕೂಡ ಅನಿರೀಕ್ಷಿತವಾಗಿ ಯಾವುದೋ ಒಂದು ಬೆಳಕು ಅಥವಾ ದಾರಿ, ಬದುಕು ಅಂತಕ್ಕಂಥದ್ದು ಸಿಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಧೈರ್ಯ ಚೆನ್ನಾಗಿರುತ್ತೆ, ಸೋಲೋದಿಲ್ಲ, ಉತ್ಸಾಹದಿಂದ ಮುಂದೆ ಹೋಗ್ತಕ್ಕಂಥದ್ದು. ಕಾರ್ಯಚಟುವಟಿಕೆಗಳು ಅಷ್ಟೊಂದು ಚೆನ್ನಾಗಿರುತ್ತೆ ನಿಮಗೆ. ಆದರೆ ವಾರ ಮಧ್ಯಭಾಗದಿಂದ ಆಚೆಗೆ ಎಲ್ಲೋ ಬೇಡದ ವಿಷಯಗಳಿಗೆ ತಲೆ ಹಾಕ್ತೀರಿ, ಎಲ್ಲೋ ಅಕ್ರಮದ ಕಡೆಗೆ ಹೆಚ್ಚಿನ ಯೋಚನೆಗಳು ಜಾಸ್ತಿ ಬರುತ್ತೆ. ಅದರಿಂದ ನಿಮಗೆ ಸಂಕಷ್ಟ ಜಾಸ್ತಿ. ಆ ಅಕ್ರಮದ ಕಡೆಗೆ ಯೋಚನೆಗಳನ್ನು ಮಾಡಿಬಿಟ್ಟು ಸ್ವಲ್ಪ
ಎಲ್ಲೋ ದಾಂಪತ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುವಂಥ ರೀತಿಯಲ್ಲಿ ನೀವು ಮಾಡಿಕೊಳ್ತೀರಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯದಲ್ಲಿ ಏನಂತ ಗಂಭೀರವಾದಂಥ ಸಮಸ್ಯೆಗಳು ಯಾವುದೂ ಕೂಡ ಇರುವುದಿಲ್ಲ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲದ ಸ್ಥಿತಿಯೆಲ್ಲವೂ ಕೂಡ ಉಂಟು. ಈ ವಾರದಲ್ಲಿ ಒಟ್ಟಿನಲ್ಲಿ ಈ ವಾರ ಉತ್ತಮವಾದಂಥ ಸ್ಥಿತಿ. ವಾರ ಆರಂಭದ ದಿವಸ ಮಾತ್ರ ಸ್ವಲ್ಪ ಜಾಢ್ಯ ಮತ್ತು ಜಿಡ್ಡಿನಿಂದ ಕೂಡಿರ್ತದೆ ಭಾನುವಾರ. ಅದಾದ ಮೇಲೆ ನಿಮಗೆಲ್ಲವೂ ಕೂಡ ಯೋಗವನ್ನೇ ತರ್ತದೆ, ಚಿಂತೆ ಮಾಡುವಂಥದ್ದೇನು ಬೇಡ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗುತ್ತೆ ವೃಶ್ಚಿಕ ರಾಶಿನವರು? ಸಾಧ್ಯವಾದಷ್ಟು ಕೂಡ ಹಾಲನ್ನು ಯಾವುದಾದ್ರು ಪ್ರಾಣಿಗಳಿಗೆ, ನಾಯಿಗಳಿಗೋ ಯಾವುದೋ ಒತ್ತಾಗಿ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಹಾಲನ್ನು ನೀಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಅದೃಷ್ಟದ ಬಾಗಿಲು ನಿಮಗೆ ತೆಗೆದುಕೊಳ್ಳುತ್ತೆ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಗುರುವಿನ ದೃಷ್ಟಿ ಇದೆ. ಬಟ್ ಗುರು ಅಂತಕ್ಕಂಥ ನಿಮಗೆ ಈ ವಾರದಲ್ಲಿ ಬಲವನ್ನು ಕೊಡೋದಿಲ್ಲ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಗುರುವಿನ ಪ್ರಭಾವ ಇಲ್ಲ. ಅವನ ಆಡಳಿತ ಬರಬೇಕಲ್ಲ, ಇಲ್ಲ. ಇದ್ರೂ ಕೂಡ ಗುರು ದೃಷ್ಟಿ ಇದ್ರೂ ಕೂಡ ನಿಮಗೆ ಆಡಳಿತ ಅದರ ಫಲಾಫಲಗಳು ಸಿಗುವಂಥ ರೀತಿಯಲ್ಲಿ ಇರೋದಿಲ್ಲ. ಅಷ್ಟಮ ಪ್ರಭಾವ, ಮಕ್ಕಳಿಂದ ಸ್ವಲ್ಪ ನೋವು, ನಿರಾಸೆ, ಅವಮಾನಗಳನ್ನು, ಹಿಂಸೆಯನ್ನು, ಕಿರಿಕಿರಿಗಳನ್ನು ವಾರ ಆರಂಭದಲ್ಲಿ ಅನುಭವಿಸಲೇಬೇಕು. ಭಾವನಾತ್ಮಕವಾದಂಥ ಪೆಟ್ಟು ಅಥವಾ ತುಂಬ ಹಚ್ಚಿಕೊಂಡಂಥ ವ್ಯಕ್ತಿಗಳಿಂದ ಸ್ವಲ್ಪ ನಿರಾಸೆಗಳು ಮೂಡ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣುತ್ತದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಲಕ್ಷ್ಮೀ ಯೋಗದಿಂದ ಕೂಡಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಈ ವಾರ ಆರಂಭ ಒಟ್ಟಿನಲ್ಲಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಲಾಭದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಚೇತರಿಕೆ ಇದೆ, ಅನುಕೂಲ ಇದೆ. ಅದರಲ್ಲಿ ನೀವು ಗಾಬೆ ಬೀಳುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಮತ್ತು ಧೈರ್ಯ ಚೆನ್ನಾಗಿರುತ್ತೆ, ಧೈರ್ಯದಿಂದ ಹೋರಾಟದ ಶಕ್ತಿ ಚೆನ್ನಾಗಿರುತ್ತೆ, ತಲೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಜ್ಞಾನ ಚೆನ್ನಾಗಿ ಉಪಯೋಗಿಸ್ತೀರಿ. ಅಲ್ಲಿ ಸ್ವಲ್ಪ ನಿಮಗೆ ಯಶಸ್ಸನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳು ಕೆಲವೊಂದು ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಯಶಸ್ಸು ಪಡ್ಕೊಳ್ತೀರಿ ಅಂತಕ್ಕಂಥದ್ದು. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಏನಂತ ತೊಂದರೆ ತಾಪತ್ರೆಗಳೇನಿಲ್ಲ. ಶತ್ರುಗಳ ಉಪಟಳಗಳು ಕೂಡ ಯಾವುದೂ ಕೂಡ ಇರೋದಿಲ್ಲ. ಸಾಲವನ್ನು ಕೇಳಿದ್ರೂ ಸಿಗುತ್ತೆ, ಮತ್ತು ಸಾಲವನ್ನು ತೀರಿಸುವಂಥ ಅವಕಾಶವೂ ಕೂಡ ಈ ವಾರದಲ್ಲಿ ನೀವು ನೋಡ್ತೀರಿ. ಚಿಂತೆ ಮಾಡುವಂಥದ್ದು ಬೇಡ. ಅಷ್ಟಮ ಪ್ರಭಾವ ಆಗಿರೋದ್ರಿಂದ ಮುಂದಿನ ಭವಿಷ್ಯದ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ತೀರಿ. ಮತ್ತು ಏನೋ ಆಗತ್ತೆ, ತೊಂದರೆ ಆಗತ್ತೆ, ಕೆಟ್ಟದಾಗತ್ತೆ ಅನ್ನೋ ರೀತಿಯಾದಂಥ ಒಂದು ಭ್ರಮೆ ಮತ್ತು ಕಾಡಾಟ ಬಹಳ ನಿಮಗೆ ಇನ್ನರ್ ಫೀಲಿಂಗ್ ಅಥವಾ ಮನಸ್ಸಿನಲ್ಲಿ ಆಳವಾಗಿ ಕುಂತು ಬಿಡ್ತದೆ. ಅದೊಂದು ನಿಮಗೆ ಮೈನಸ್ ಪಾಯಿಂಟು. ಹಾಗಾಗಿ ಉತ್ಸಾಹವನ್ನು ಕಳೆದುಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆ ಮನಸ್ಸಿನಿಂದ ಆ ನೆಗೆಟಿವ್ ತೆಗೆದುಬಿಟ್ರೆ ಮಿಕ್ಕಂಥ ರೀತಿಯಲ್ಲಿ ನಿಮಗೆ ಆ ಗುರುದೃಷ್ಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಚೆನ್ನಾಗಿ ಜ್ಞಾನ ವರ್ಕ್ ಆಗುತ್ತೆ. ಯಾವುದನ್ನು ಎಲ್ಲಿ ಹೆಂಗೆ ಮಾಡಿದರೆ ಅದರ ರಿಸಲ್ಟ್ ಸಿಗುತ್ತೆ ಅನ್ನುವಂಥ ರೀತಿಯಲ್ಲಿ ಪ್ರಯೋಗವನ್ನು ಮಾಡಿ ಅಲ್ಲಿ ಯಶಸ್ಸನ್ನು ಕೂಡ ಗಳಿಸುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳ ಅಷ್ಟೊಂದು ಚೆನ್ನಾಗಿ ಆಗುವುದಿಲ್ಲ. ಉದ್ಯೋಗ ನಷ್ಟಗಳಾಗ್ತಕ್ಕಂಥದ್ದು ಅಥವಾ ಉದ್ಯೋಗ ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಬರಬಹುದು. ಎಚ್ಚರಿಕೆ. ಯಾವುದೋ ಆ ಥರದ ಬುದ್ಧಿಗೆ ಕೈಕೊಟ್ಟು ಉದ್ಯೋಗ ಬಿಡ್ತಕ್ಕಂಥ ಪ್ರಯತ್ನವನ್ನು ಮಾಡೋದಕ್ಕೆ ಹೋಗಬೇಡಿ. ಒತ್ತಡಗಳಿಂದ ನಿದ್ರಾಭಂಗ, ಅದೇ ಹೇಳಿದ್ನಲ್ಲ, ನೆಗೆಟಿವ್ ಭ್ರಮೆ ಕುಂತುಕೊಳ್ತದೆ, ಅದರಿಂದ ಸ್ವಲ್ಪ ನಿದ್ರಾಭಂಗ ಮಾಡಿಕೊಳ್ಳಬಹುದು. ಧನುಸ್ಸು ರಾಶಿ, ಧನುಸ್ಸು ಲಗ್ನದವರು ಅಂತಕ್ಕಂಥ ರೀತಿಯಲ್ಲಿ. ಹಾಗಾಗಿ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಸಾಧ್ಯವಾದಷ್ಟು ಕೂಡ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಕ್ಕಂಥದ್ದು ಸೂಕ್ತ ಧನುಸ್ಸು ರಾಶಿನವರು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮಕರ ರಾಶಿನವರು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರದಲ್ಲಿ ಹೇಗಿದೆ ಅಂತಕ್ಕಂಥ ರೀತಿ ನೋಡಿದಾಗ ಶುಭ ಕಾರ್ಯದ ಪ್ರಯತ್ನದಲ್ಲಿ ಅನುಕೂಲವಾಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಒತ್ತಡಗಳನ್ನು ತಂದುಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಉಂಟು. ಪಾಲುದಾರಿಕೆ ವ್ಯವಹಾರ ಒತ್ತಡಗಳಿದ್ದರೂ ಕೂಡ ಸ್ವಲ್ಪ ಯೋಗವನ್ನು ಅದೃಷ್ಟವನ್ನು ತರುತ್ತೆ, ಅಥವಾ ಅವಕಾಶಗಳಾದ್ರೂ ಕೂಡ ಬರೋದಕ್ಕೆ ದಾರಿ ಉಂಟು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರುವುದಿಲ್ಲ. ಲಾಭದ ಪ್ರಮಾಣ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ತಕ್ಕ ಮಟ್ಟಿಗೆ ಅಥವಾ ನಿರೀಕ್ಷಿತ ಪ್ರಮಾಣದಲ್ಲಿ ನಿಮಗೆ ಸಿಗುವುದಿಲ್ಲ. 100 ರೂಪಾಯಿ ಬಯಸಿದರೆ 20 ರೂಪಾಯಿ ಸಿಗುವಂಥ ರೀತಿಯಲ್ಲಿದೆ. ಅದನ್ನು ತಿಳ್ಕೊಂಬಿಡಿ ಆದಷ್ಟು ಕೂಡ. ಇನ್ನು ಭೂಮಿ ವ್ಯವಹಾರಗಳೇನಾದರೂ ಕೈಗೂಡುತ್ತಾ ಅಂತಂದರೆ ಅಷ್ಟೊಂದು ಸುಸೂತ್ರವಾಗಿ ಆಗೋದಿಲ್ಲ. ಭೂಮಿ ವ್ಯವಹಾರಗಳು ಕೆಲವೊಂದು ಆರ್ಥಿಕ ಮುಗ್ಗಟ್ಟುಗಳಿಂದ, ಆರ್ಥಿಕ ಚಿಂತೆಗಳಿಂದ ಸ್ವಲ್ಪ ಭೂಮಿ ವ್ಯವಹಾರದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳು ಇರೋದಿಲ್ಲ.
ಭಾಗ್ಯೋದಯ ಅಂತಕ್ಕಂಥದ್ದು ಪಿತ್ರಾರ್ಜಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪುತ್ರಾರ್ಜಿತ ಭೂಮಿ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಅನುಕೂಲವಾಗುವಂತೆ ಯೋಗ ಫಲಗಳಿದೆ. ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಬೇಕು. ಅದರಲ್ಲೂ ಕೂಡ ನರಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ ಮತ್ತು ತಿಂಗಳ ದೋಷಗಳ ವ್ಯತ್ಯಾಸಗಳಿರ್ತಕ್ಕಂಥವ್ರು, ಈ ಸಂತಾನದಲ್ಲಿ ಕೆಲವೊಂದು ಸಮಸ್ಯೆಗಳಿರ್ತಕ್ಕಂಥವ್ರು, ಸಂತಾನ ಆಗಬೇಕು ಅನ್ನೋಂಥವ್ರಿಗೆ, ಈ ಎಗ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ, ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು, ಸ್ವಲ್ಪ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗುವಂಥದ್ದು. ಹಾಗಾಗಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು, ಜಾಗ್ರತೆಯಿಂದ ಇರಬೇಕಾಗತ್ತೆ. ದಶಮಾಧಿಪತಿಯಾದಂಥ ಲಾಭ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಕೆಲಸ ಕಾರ್ಯಗಳು ಅಥವಾ ನೀವು ಮಾಡುವಂಥ ಕೆಲಸ ಬಹಳ ಅಚ್ಚುಕಟ್ಟಾಗಿ ಮಾಡ್ತೀರಿ. ಬಟ್ ಫಲಾಫಲಗಳು ಸಿಗುವಂಥದ್ದು ಮಾತ್ರ 20-30%. 100% ಎಫರ್ಟ್ ಹಾಕಿದರೆ 20-30% ಮಾತ್ರವೇ ನಿಮಗೆ ಎಫರ್ಟಿಗೆ ಫಲ ಸಿಗುವಂಥ ರೀತಿಯಲ್ಲಿದೆ. ಹಾಗಾಗಿ ಏನು ಬರುತ್ತೋ ಅದನ್ನು ಪ್ರಾಪ್ತಿ ಮಾಡ್ಕೊಳ್ಳಿ, ಸುಮ್ಮನೆ ಆಗಿಬಿಡಿ. ತೃತೀಯ ಶನಿ ಪ್ರಭಾವ ಅಂತಕ್ಕಂಥ ನಿಮಗೆ ಶನಿ ಸ್ವಲ್ಪ ನಿಮಗೆ ಬಲವನ್ನು ಕೊಡ್ತಾನೆ ಈ ವಾರ. ಹಾಗಾಗಿ ನಿಮ್ಮ ಏನಾದ್ರೂ ಕೂಡ ನಾನು ಮಾಡುವಂಥ ಕೆಲಸ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಹೋಗ್ತೀರಿ. ತಕ್ಕ ಮಟ್ಟಿಗೆ ಆ ಪ್ರವೃತ್ತಿಯಿಂದಲೇ ಸ್ವಲ್ಪ ಸಮಾಧಾನವನ್ನು ಪಡ್ಕೊಳ್ತೀರಿ. ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಕಾಮಾಗಿ ತೆಗೆದುಕೊಳ್ತಕ್ಕಂಥ ಒಂದು ಧೋರಣೆಗಳನ್ನು ವ್ಯಕ್ತಪಡಿಸ್ತೀರಿ. ಹಾಗಾಗಿ ಎಲ್ಲವೂ ಕೂಡ ಚೆನ್ನಾಗಿ ಆಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗುತ್ತೆ ಈ ವಾರ? ಸಾಧ್ಯವಾದಷ್ಟು ಕೂಡ ಒಂದು ಬಿಲ್ವ ಪತ್ರೆಯನ್ನು ತೆಗೆದುಕೊಂಡೋಗಿ ಹನುಮಂತನ ದೇವಸ್ಥಾನದಲ್ಲಿ ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಕುಂಭರಾಶನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಜಡತ್ವದಿಂದ ಇರುತ್ತೆ. ಯಾಕಂದರೆ ರಾಶ್ಯಾಧಿಪತಿಯಾದಂಥವನು ರಾಶಿ ಅವನ ಪ್ರಭಾವಕ್ಕೊಳಗಾಗಿರೋದ್ರಿಂದ ಸ್ವಲ್ಪ ಮಂದತ್ವ, ಜಡತ್ವ, ನಿಧಾನ, ಯಾವ ಕೆಲಸ ಕಾರ್ಯಗಳು ಕೂಡ ನಿಧಾನವಾಗ್ತಕ್ಕಂಥದ್ದು, ನಿದ್ರೆ ಜಾಸ್ತಿ ಆಗ್ತಕ್ಕಂಥದ್ದು, ನಿದ್ರಾ ಭಾವ ಜಾಸ್ತಿ, ಸೋಮಾರಿತನ ಜಾಸ್ತಿ, ಆಲಸ್ಯತನ ಜಾಸ್ತಿ ಅನ್ನೋ ರೀತಿಯಾದಂಥ ಪ್ರಭಾವಗಳು ಒಳಗಾಗುತ್ತೆ. ಅದೇ ರೀತಿಯಲ್ಲಿ ಖರ್ಚುಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳು ಕೂಡ ಉಂಟು. ಗುರುವಿನ ದೃಷ್ಟಿ ಇದೆ ಕುಂಭರಾಶಿನವರಿಗೆ ಅಥವಾ ಕುಂಭಲಗ್ನದವರಿಗೆ. ಆದರೂ ಕೂಡ ಎಷ್ಟೇ ಬುದ್ಧಿವಂತಿಕೆ, ಜ್ಞಾನ ಅಂತಕ್ಕಂಥನ್ನು ಉಪಯೋಗಿಸಿದ್ರೂ ಕೂಡ ಒಂದು ಸೋಲಾರ್ ಸಿಸ್ಟಮ್ ಅಥವಾ ಒಂದು ಇನ್ನರ್ ಪವರ್ ಅಥವಾ ಔಟರ್ ಪವರ್ ಅಂತೀರಿ, ಏನಂತಂದರೆ ಅಥವಾ ಭಗವಂತ ಅಂತ ಕರಿತೀರಿ, ಅದು ವರ್ಕ್ ಆಗಬೇಕು. ಆ ರೀತಿಯಲ್ಲಿ ವರ್ಕ್ ಆಗುವಂಥ ಸಾಧ್ಯತೆಗಳು ಯಾವುದೂ ಕೂಡ ಇರೋದಿಲ್ಲ. ಶತ್ರುಗಳು ಜಾಸ್ತಿ ಆಗ್ತಾರೆ. ಮತ್ತು ಶತ್ರುಗಳಿಂದ ಜೊತೆಲಿದ್ದು ಬೆನ್ನಿಗೆ ಚೂರಿ ಹಾಕುವಂಥವ್ರು ಇರ್ತಾರಲ್ಲ, ಅಂಥವರ ಪರಿಣಾಮಗಳಿಂದ ಸ್ವಲ್ಪ ಕಷ್ಟಕ್ಕೆ ಸಿಕ್ಕಾಕ್ಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಅಷ್ಟೊಂದು ಯಶಸ್ಸನ್ನು ಗಳಿಸೋದಿಲ್ಲ. ವಾರ ಆರಂಭ ಆರೋಗ್ಯ ಅಂತಕ್ಕಂಥದ್ದು ಬಹಳ ಕೈ ಕೊಡುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಸಾಲದ ಬಾಪ್ತುಗಳು ಅಥವಾ ಸಾಲದ ಚಿಂತೆಗಳು ಹೆಚ್ಚಾಗಿ ಬರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು. ದಾಂಪತ್ಯದಲ್ಲಿ ಶತ್ರುತ್ವ, ಕಲಹ ಅಥವಾ ಪರಸ್ಪರ ಅಂತರವನ್ನು ಕಾಯ್ದುಕೊಳ್ಳತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ವ್ಯಾಜ್ಯಗಳಲ್ಲಿ ನಷ್ಟ ಮತ್ತು ಕಷ್ಟಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇದೆ. ಅದೃಷ್ಟವಂಚಿತ ಜೀವನ ಅನ್ನೋ ರೀತಿಯಾದಂಥ ಒಂದು ಧೋರಣೆಗಳು ಅಥವಾ ಹಿಂಸೆಗೆ ಸಿಕ್ಕಾಕ್ಕೊಳ್ತಕ್ಕಂಥ ಸಾಧ್ಯತೆಗಳು. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರು ದೂರ ಪ್ರದೇಶದಲ್ಲಾದರೆ ಅವಕಾಶಗಳು ಬರೋದಕ್ಕೆ ದಾರಿ. ಯಾಕೆಂದರೆ ವಿದೇಶ, ಅದು ದೂರ ಪ್ರದೇಶ, ಬೇರೆ ರಾಜ್ಯ, ಬೇರೆ ಜಿಲ್ಲೆಗಳಲ್ಲಿ ಏನಾದ್ರು ಪ್ರಯತ್ನ ಮಾಡ್ತಿದ್ರಿ ಅಂದರೆ ಅಲ್ಲಿ ನಿಮಗೆ ಅನುಕೂಲವಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಲಾಭವನ್ನು ನೋಡ್ತಾ ಇರ್ತಕ್ಕಂಥ ಗುರು ಮಾತ್ರ ನಿಮಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಾಗ್ತದೆ ಅಥವಾ ನಿಮ್ಮ ಗೌರವಕ್ಕೆ ಯಾವುದೇ ರೀತಿಯಾದಂಥ ಧಕ್ಕೆ ಆಗೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳ್ಯಾವುದೂ ಕೂಡ ಇರುವುದಿಲ್ಲ. ಆದರೆ ಕಮಿಷನ್ ಬೇಸಿಕ್ ವ್ಯವಹಾರಗಳು ಏನು ಮಾಡ್ತಾ ಇರ್ತೀರಿ ಅವರೆಲ್ಲರಿಗೂ ಕೂಡ ಸ್ವಲ್ಪ ಪಾಸಿಟಿವ್ ರಿಸಲ್ಟ್ ಬರಬಹುದು. ಕುಂಭರಾಶಿನವ್ರಿಗೆ ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ನೀವುಗಳು ದುರ್ಗಾದೇವಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅದರ ಜೊತೆಯಲ್ಲಿ ಹನುಮಂತನ ದರ್ಶನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥವು ಸ್ವಲ್ಪ ಎಲ್ಲೋ ನಿರ್ಧಾರಗಳು ತಪ್ಪಾಗಬಹುದು. ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಮತ್ತು ಜಾಗ್ರತೆಯಿಂದ ತೆಗೆದುಕೊಳ್ಳಬೇಕಾಗತ್ತೆ. ಹಾಗಂತ ಅಂದ್ಬಿಟ್ಟು ಎಲ್ಲವೂ ಕೆಟ್ಟದಾಗತ್ತಾ? ಇಲ್ಲ, ಆ ರೀತಿಯಲ್ಲಿಲ್ಲ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲ, ಯಾಕಂದರೆ ಲಕ್ಷ್ಮೀ ಯೋಗದಲ್ಲಿದೆ. ಹಾಗಾಗಿ ಲಾಭವೂ ಕೂಡ ಆಗತ್ತೆ. ತಕ್ಕ ಮಟ್ಟಿಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಉಳಿತಾಯವೂ ಕೂಡ ಆಗುವಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ.
ತೃತೀಯ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಬಂಧುಗಳಿಂದ ಸಹಕಾರ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿ ಇದೆ. ಪ್ರಯಾಣದಲ್ಲಿ ಅನುಕೂಲವಾಗುವಂಥ ಯೋಗ ಫಲಗಳಿದೆ. ದಾಯಾದಿ ಸಮಸ್ಯೆಗಳ ಬಗ್ಗೆ ಹೇಳ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಅದರ ಜೊತೆಯಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕಾಂಪಿಟೇಟಿವ್ ಎಕ್ಸಾಮ್ ಯಾರ್ಯಾರು ಮಾಡ್ತಿದ್ರಿ, ಗೌರ್ಮೆಂಟ್ ಜಾಬ್ ಸಂಬಂಧಪಟ್ಟಂತೆ ಯಾವುದೋ ಕಂಪ್ನಿಗಳಿಗೆ ಸಂಬಂಧಪಟ್ಟಂತೆ ಯಾರ್ಯಾರು ಎಕ್ಸಾಮ್ನ ಅಟೆಂಡ್ ಮಾಡ್ತೀರಿ, ಅಲ್ಲಿ ಸ್ವಲ್ಪ ಸಕ್ಸಸ್ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಅಂತಕ್ಕಂಥ ರೀತಿಯಲ್ಲೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ವಿದ್ಯಾಭಿವೃದ್ಧಿ ಆಗ್ತಕ್ಕಂಥದ್ದು, ವಿದ್ಯಾ ಅನುಕೂಲವೂ ಕೂಡ ಆಗುವಂಥ ಸಾಧ್ಯತೆಗಳು. ಅಥವಾ ಹಾಸ್ಟೆಲ್ಗೆ ಎಲ್ಲೋ ಸೇರಿಸ್ಬೇಕು ಮಕ್ಕಳನ್ನ, ಬೇರೆ ದೇಶಕ್ಕೆ ಬೇರೆ ಕಡೆ ಮಕ್ಕಳನ್ನ ಪ್ರಯತ್ನ ಮಾಡಬೇಕು ಅನ್ನೋಂಥವ್ರಿಗೆ ಅಲ್ಲಿ ಅವ್ರಿಗೂ ಕೂಡ ಅನುಕೂಲವಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ಭಾವನಾತ್ಮಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಪೆಟ್ಟನ್ನು ತಿನ್ನಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಆರೋಗ್ಯದಲ್ಲಿ ಸುಧಾರಣೆಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಸಾಲ ತೀರಿಸುವಂಥ ಯೋಗ ಫಲವೂ ಇದೆ. ಶತ್ರುಗಳ ಉಪಟಳದಿಂದ ತಪ್ಪಿಸಿಕೊಳ್ತಕ್ಕಂಥದ್ದು ಅಥವಾ ಬಚಾವಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಶುಭ ಕಾರ್ಯ ಪ್ರಯತ್ನದಲ್ಲಿ ಅನುಕೂಲ, ಸಂಗಾತಿಯಿಂದ ಲಾಭ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭ ಅಂತಕ್ಕಂಥ ಸ್ಥಿತಿಯೂ ಕೂಡ ಇದೆ. ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ಪುಣ್ಯಫಲವೂ ಕೂಡ ನಿಮಗೆ ಸಿಗುತ್ತೆ. ಅದು ಯಾರಿಗೂ ಈ ಸಹಾಯ ಮಾಡಿದ್ದೀರಿ ಅದರ ಫಲಾಫಲಗಳು ಸಿಗುತ್ತೆ. ಯಾರಿಗೆ ಕೆಟ್ಟದ್ದು ಮಾಡಿದರೆ ಅದರ ಫಲವನ್ನೂ ಕೂಡ, ಎರಡೂ ಫಲವನ್ನು ಈ ವಾರದಲ್ಲಿ ನೀವು ನೋಡ್ತೀರಿ ಅಂತಕ್ಕಂಥದ್ದು. ವಾರ ಆರಂಭ ಪುಣ್ಯದ ಫಲ, ವಾರ ಮಧ್ಯಭಾಗ ಸ್ವಲ್ಪ ಕರ್ಮದ ಫಲ ಅಂತಕ್ಕಂಥದ್ದು ನಿಮಗೆ ಈ ವಾರದಲ್ಲಿ ನೀವು ನೋಡ್ತೀರಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಆದರೆ ರಾಶಿನಲ್ಲಿ ಅಥವಾ ಲಗ್ನದಲ್ಲಿ ಮೀನರಾಶಿ ಮೀನ ಲಗ್ನದಲ್ಲಿರ್ತಕ್ಕಂಥ ಶನಿ ಅಂತಕ್ಕಂಥದ್ದು ಗೋಚಾರದಲ್ಲಿ ಅವನು ಸ್ವಲ್ಪ ನಿಧಾನ ಮಾಡಬಹುದು. ಅದರ ಜೊತೆಯಲ್ಲಿ ರಾಶಾಧಿಪತಿ ವಕ್ರನಾಗಿರೋದ್ರಿಂದ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಕೈ ಕೊಡಬಹುದು. ಹಣಕಾಸಿನ ತೀರ್ಮಾನ ಜಾಗ್ರತೆಯಿಂದ ಮಾಡಿ. ಬಂದದ್ದನ್ನು ಬರುತ್ತೆ, ಬಂದದ್ದನ್ನು ಸರಿಯಾಗಿ ಈ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಎಳ್ಳೆಣ್ಣೆಯಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ನಿಮ್ಮ ಸರ್ವ ದೋಷಗಳ ನಿವಾರಣೆಯಾಗಿ ಅನುಕೂಲದ ವಾರವನ್ನು ನೀವು ಪರಿವರ್ತನೆಯಾಗಿ ಮಾಡಿಕೊಳ್ಳಬಹುದು. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.